ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಸರ್ಕಾರದಿಂದ ಸೌಲಭ್ಯ ವಂಚಿತ ಕುಂಬಾರ ಸಮಾಜ. ಸರ್ವಜ್ಞ ಜಯಂತ್ಯೋತ್ಸವ. ವಾರ್ತೆಗಳ ವಿವರ. ಇಂದು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮಾಜ ಅದು ಕುಂಬಾರ ಸಮಾಜವಾಗಿದೆ ಎಂದು ತಾಲೂಕಾ ಕುಂಬಾರ ಸಮಾಜದ ಅಧ್ಯಕ್ಷ ಬಸಣ್ಣ ಕುಂಬಾರ ನಡಹಳ್ಳಿ ಹೇಳಿದರು. ಅವರು ಮಂಗಳವಾರ ತಾಲೂಕಾ ಆಡಳಿತ ಸೌಧದಲ್ಲಿ ತಾಲೂಕಾ ಆಡಳಿತದಿಂದ ಹಮ್ಮಿಕೊಂಡ ತ್ರಿಪದಿ ಜನಕ ಸರ್ವಜ್ಞರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕುಂಬಾರ ಸಮಾಜದ ಕುಲಕಸುಬಾದ ಕುಂಬಾರಿಕೆ ಆಧುನಿಕ ಭರಾಟೆಯಲ್ಲಿ ಮರೆಯಾಗುತ್ತಿದೆ. ಸಮಾಜದ ಬಾಂಧವರು ಶಿಕ್ಷಣಕ್ಕೆ ಮಹತ್ವವನ್ನು ನೀಡಿ ಮಕ್ಕಳಿಗೆ ಶಿಕ್ಷಣವಂತರನ್ನಾಗಿ ಮಾಡಬೇಕು ಎಂದರು. ವಿದ್ಯೆ ಇತ್ತಪ್ಪ ಅಂದ್ರೆ ಎಲ್ಲರೂ ತಿಳಿಬಾರ್ದು. ಅವಾಗ ಅಂತಿದ್ರು ವಿದ್ಯಾಭ್ಯಾಸ ಅಂತಿದ್ರು ನಮ್ಗೆ ಕೂಡ. ಅದಕ್ಕೆ ದಯವಿಟ್ಟು ಅನುಸರಿಸೋಕೆ ಹೋಗಬೇಡಿ. ಎಲ್ಲರ ಮಕ್ಕಳು ವಿದ್ಯಾವಂತರಾದ್ರೆ ಅದೇ ಒಂದು ದೊಡ್ಡ ಆಸ್ತಿ. ತಾಲೂಕಾ ಆಡಳಿತ ವಿರುದ್ಧ ಅಸಮಾಧಾನ. ಮಂಗಳವಾರ ನಡೆದ ಕವಿ ಸರ್ವಜ್ಞರ ಜಯಂತಿಗೆ 3 ಸರ್ಕಾರಿ ಇಲಾಖೆಯ ಸಿಬ್ಬಂದಿ ಬಿಟ್ಟರೆ ಉಳಿದ ಇಲಾಖೆಗಳ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಬರದೆ ಜಯಂತಿಗೆ ಅಗೌರವ ತೋರಿದ್ದಾರೆ ಎಂದು ಕುಂಬಾರ ಸಮಾಜದ ಅಧ್ಯಕ್ಷ ಬಸಣ್ಣ ಕುಂಬಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಂತಹ ಘಟನೆ ಮರುಕಳಿಸಿದರೆ ಸಿಎಂ ಅವರಿಗೆ ನೇರವಾಗಿ ಈ ಕುರಿತು ದೂರು ನೀಡುತ್ತೇನೆ ಎಂದರು. ಸಂತ ಸೇವಾಲಾಲರ ಜಯಂತಿ, ಶ್ರೀ ಸವಿತಾ ಮಹರ್ಷಿಗಳ ಜಯಂತಿ, ಶಿವಾಜಿ ಮಹಾರಾಜರ ಜಯಂತಿಗೆ ಸಹ ತಾಲೂಕಾ ಮಟ್ಟದ ಅಧಿಕಾರಿಗಳು ಗೈರಾಗಿ ಸಮಾಜದ ಮುಖಂಡರಿಂದ ಚೀಮಾರಿ ಹಾಕಿಸಿಕೊಂಡರು. ಇನ್ನೂ ಬುದ್ಧಿ ಬಂದಿಲ್ಲವೆಂದು ಮಾತು ಕೇಳಿಬಂದರೆ ತಾಲೂಕಿನ ಹಲವು ಸರ್ಕಾರಿ ಕಚೇರಿಗಳಲ್ಲಿ ದಾರ್ಶನಿಕರ ಜಯಂತಿ ಆಚರಿಸುವುದಿಲ್ಲ, ಫೋಟೋಗೆ ಪೂಜೆ ಮಾಡುವುದಿಲ್ಲ ಎಂಬ ಮಾತುಗಳು ಸಮಾಜದವರಿಂದ ಕೇಳಿಬಂದವು. ಸಮಾಜ ಅಂದ್ರೆ ಪ್ರತಿಯೊಬ್ಬರು ನಾವು ಹಿಂದಾದ್ರೂ ಕೂಡ ಸಂಗಮ ಪೂಜೆಗಳನ್ನ ಮಾಡಬೇಕು. ಇಲಾಖೆಯಿಂದ ಒಬ್ಬರು ಬರ್ಬೇಕಂತ ಹೇಳಿ ಯಾಕೆ ನಾನು ಎಲ್ಲ ಮಾಡಿದ್ದೀನಿ. ಕಾರಣ ಏನಂದ್ರೆ ಅಧಿಕಾರಿಗಳು ಹೆಚ್ಚುವರಿ ತಾಲೂಕು ದಂಡಾಧಿಕಾರಿಗಳು ಎಲ್ಲ ಮುಗಿಸ್ಕೊಟ್ರು ಕೂಡ ಯಾವ ಅಧಿಕಾರಿಗಳು ಇವತ್ತು ಬಂದಿದೆ. ಅಧಿಕಾರಿಗಳು ಬರೋದಾಡ್ರಿ ಆ ಇಲಾಖೆ ಒಬ್ಬ ಸಿಬ್ಬಂದಿ ಸಾಕು, ಆದ್ರೆ ಒಬ್ಬರು ಬಂದಿಲ್ಲ. ಅವ್ರು ಹಿಂದಿನ ಹೇಳಿವಿ ಈಗಿನ ಹೇಳಿವಿ. ಕೋರ್ಸ್ ಎಲ್ಲ ಕೂಡ ಉದ್ಯೋಗ ಸಾಹೇಬ್ರಿಗೆ ಎಂದೆವು ಸರ್ ನೋಡಿ ಸರ್ ಅಂತ ಬಿಟ್ಟು ತೋರಿಸಿರೋರು ಬರ್ತೀವಿ ಅಂತ ಸೈನ್ ಮಾಡ್ಯಾರ. ಯಾವ ಇಲಾಖೆನೂ ಬಂದಿಲ್ಲ. ಮತ್ತು ಅದ್ರ ಬಗ್ಗೆ ಮತ್ತು ನಾವು ಜಯಂತಿ ಮಾಡಿ ಏನೋ ನಮ್ಮ ಸಮಾಜ ಸ್ನಾನದಂತ ತೇಜಸ್ ಮಾಡ್ತಾರೋ ಅಥವಾ ಎದಕ್ಕೆ ಮಾಡ್ತಾರೋ ನನ್ನೊಂದು ಗೊತ್ತಿಲ್ಲ. ಇಲಾಖೆಯಲ್ಲಿ ಯಾರೋ ಅವರು ಎಷ್ಟು 11-18 ಇಲಾಖೆ ಸರ್ ನಮ್ಮ ತಾಲೂಕ 37 ಹೇಳಿಗೆ 37 ಇಲಾಖೆ ಯಾರು ಬಂದಾರ ಹೇಳಿಗೆ ಒಬ್ಬ ಇಲಾಖೆ ಅವ್ರು ನೋಟಿಸಿಕೊಟ್ಟಾರ ಸರ್ 37 ಇಲಾಖೆ ಸರ್ವಜ್ಞ ಕೂಡ ಕೊಟ್ಟು ಪ್ರತಿ ವರ್ಷ ಬೇಜಾರಾಗ್ಯದ. ಇದೇ ರೀತಿ ಮುಂದುವರೆದಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಮನೆಗೆ ಹೋಗಿ ಮನೆ ಕೊಡಬೇಕಾಗ್ತದೆ. ಕವಿ ಸರ್ವಜ್ಞರ ಜಯಂತಿ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಿದ ಶಿಕ್ಷಕ ಟಿಡಿ ಲಮಾನಿ, ಹಾವೇರಿ ಜಿಲ್ಲೆಯ ಅಬಲೂರು ಸರ್ವಜ್ಞರ ಜನ್ಮಸ್ಥಳ. ಜನರ ಆಡು ಭಾಷೆಯಲ್ಲಿ ತ್ರಿಪದಿಗಳನ್ನು ರಚಿಸಿ ಸಮಾಜದ ಅಂಕು ಡೊಂಕುಗಳನ್ನು ಚಿಕಿತ್ಸಕ ನೋಟದೊಂದಿಗೆ ತಿದ್ದಿದ ಸಮಾಜ ಸುಧಾರಕ. ಸರ್ವಜ್ಞನ ತ್ರಿಪದಿಗಳು ಕನ್ನಡ ಸಾಹಿತ್ಯ ಸಿರಿಗೆ ಅಮೂಲ್ಯ ಕೊಡುಗೆಯಾಗಿದೆ. ತ್ರಿಪದಿಗಳು ಸಾರುವ ಸಂದೇಶ ಸರ್ವಕಾಲಕ್ಕೂ ಪ್ರಸ್ತುತ. ಇವುಗಳು ಹಲವು ಭಾಷೆಗಳಿಗೆ ಭಾಷಾಂತರಗೊಂಡಿದ್ದು ಭಾಷೆ ಮತ್ತು ಗಡಿಗಳ ಎಲ್ಲೆ ಮೀರಿ ಕರ್ನಾಟಕದ ಕೀರ್ತಿಯನ್ನ ಬೆಳೆಸಿವೆ ಎಂದರು. ನಾವೆಲ್ಲರೂ ಕೂಡ ಓದಬೇಕು ಮತ್ತು ಅವರ ತತ್ವ ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳುವಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂದಾಗ ಮಾತ್ರ ಸರ್ವಜ್ಞರ ಒಂದು ದಿನಾಚರಣೆ ಮಾಡಿದವಲ್ಲ ಆಚರಣೆಯ ಜಯಂತಿಯನ್ನ ಅದು ಸಾರ್ಥಕ ಆಗುತ್ತೆ. ಕವಿ ಸರ್ವಜ್ಞರ ಜಯಂತ್ಯೋತ್ಸವದ ಅಂಗವಾಗಿ ಪಟ್ಟಣದ ಕುಂಬಾರ ಓಣಿಯಿಂದ ಕವಿ ಸರ್ವಜ್ಞರ ಭಾವಚಿತ್ರದ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ತಹಶೀಲ್ದಾರ್ ಕಚೇರಿಯವರೆಗೆ ಮಾಡಲಾಯಿತು. ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ವಜ್ಞರ ಭಾವಚಿತ್ರಕ್ಕೆ ಶಿರಸ್ತೇದಾರ್ ಎಂಎ ಭಾಗ್ಯವಾಡಿ ಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ಸಮಾಜದ ಮುಖಂಡರಾದ ಮಲ್ಲಣ್ಣ ಕುಂಬಾರ್, ಜಗದೀಶ್ ಕುಂಬಾರ್, ಅಮರೇಶ್ ಕುಂಬಾರ್, ಪತ್ರಕರ್ತ ಬಸವರಾಜ್ ಕುಂಬಾರ್, ಸುರೇಶ್ ಸುಗಂಧಿ, ಮಲ್ಲು ಬಂಗಾರಗುಂಡ್, ಮಹಾಂತೇಶ್ ಕುಂಬಾರ್, ಮಹದೇವಪ್ಪ ಕುಂಬಾರ್, ಕೃಷ್ಣ ಕುಂಬಾರ್, ರವಿ ಕುಂಬಾರ್,
ಚನ್ನಬಸಮ್ಮ ಕುಂಬಾರ್, ಶರಣಮ್ಮ ಕುಂಬಾರ್, ಧರ್ಮಣ್ಣ ಕುಂಬಾರ್, ಗೋಪಾಲ್ ಪ್ರಜಾಪತಿ ಸೇರಿದಂತೆ ಮುದ್ದೇಬಿಹಾಳ ತಾಲೂಕಿನ ಕುಂಬಾರ ಸಮಾಜ ಹಾಗೂ ರಾಜಸ್ಥಾನದ ಪ್ರಜಾಪತಿ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.